ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇವೆ. ಗೌರಿ ಹಬ್ಬ ಕೇವಲ ದಕ್ಷಿಣ ಭಾರತದಲ್ಲಿ ಮಾತ್ರವಲ್ಲ, ಉತ್ತರ ಭಾರತದಲ್ಲೂ ಜನಪ್ರಿಯವಾದಂಥ ಹಬ್ಬ. ನಾವು ಗೌರಿ ಹಬ್ಬ ಅನ್ನೋ ಹೆಸರಲ್ಲಿ ಆಚರಿಸಿದ್ರೆ, ಅವರು ಹರತಾಲಿಕಾ ಅನ್ನೋ ಹೆಸರಲ್ಲಿ ಉತ್ತರ ಭಾರತದ ಅನೇಕ ರಾಜ್ಯಗಳಲ್ಲಿ ಆಚರಿಸ್ತಾರೆ. ಇನ್ನು ಗಣಪತಿ ಅಂತೂ ಸರ್ವಪ್ರಿಯ. ದಕ್ಷಿಣ ಭಾರತ, ಉತ್ತರ ಭಾರತ ಮಾತ್ರ ಅಲ್ಲ, ವಿಶ್ವದ ಹಲವು ರಾಷ್ಟ್ರಗಳಲ್ಲಿ ಆತ ಜನಪ್ರೀತಿಯನ್ನು ಗಳಿಸಿದ್ದಾನೆ. ಈ ಹಬ್ಬದ ಶುಭಾಶಯಗಳನ್ನು ತಮಗೆ ಅರ್ಪಿಸ್ತಾ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಒಂದಷ್ಟು ಸಮಯವನ್ನು ಕಳೆಯೋದಕ್ಕೆ ಓರ್ವ ದಂಪತಿಗಳು ಬಂದಿದ್ದಾರೆ. ಅವರೇ ಕಥಕ್ ನೃತ್ಯ ಕ್ಷೇತ್ರದಲ್ಲಿ ಅದ್ಭುತವಾದ ಸಾಹಸವನ್ನು ಹೆಸರನ್ನು ಮಾಡಿರುವಂಥ ಹರಿಚೇತನ ದಂಪತಿಗಳು. ತಮ್ಮಿಬ್ಬರ ಪರವಾಗಿ ದಂಪತಿಗಳನ್ನು ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಸರ್, ಸ್ವಾಗತ ಇಬ್ಬರು. ನಮಸ್ಕಾರ ಸರ್. ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಮೇಡಮ್, ತಾವು ಹೇಗಿದ್ದೀರಿ? ಆರಾಮ್, ಚೆನ್ನಾಗಿದ್ದೀನಿ. ತಾವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಹಬ್ಬದ ಶುಭಾಶಯಗಳನ್ನು ನಾನಂತೂ ನಮ್ಮ ವೀಕ್ಷಕರಿಗೆ ಹೇಳಿದೆ. ನೀವು ವೀಕ್ಷಕರಿಗೆ ಶುಭಾಶಯ ಹೇಳಿಬಿಟ್ರೆ ನಾನು ಕಾರ್ಯಕ್ರಮ ಆರಂಭಿಸ್ಬಿಡ್ತೇವೆ. ಗಣೇಶ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಹಬ್ಬದ ಶುಭಾಶಯಗಳು. ಹರಿ ಮತ್ತು ಚೇತನ, ನಿಮ್ಮಿಬ್ಬರ ತಂದೆ ತಾಯಿಗಳ ಬಗ್ಗೆ, ನೀವು ಪಡೆದಿರುವ ಶಿಕ್ಷಣದ ಬಗ್ಗೆ, ಹೇಗೆ ನೃತ್ಯ ಕ್ಷೇತ್ರಕ್ಕೆ ನೀವು ಬಂದಿರಿ, ಇದರ ಒಂದು ಸಂಕ್ಷಿಪ್ತ ಪರಿಚಯ ನಮಗಾದರೆ ಚೆನ್ನಾಗಿರುತ್ತೆ. ಮೊದಲಿಗೆ ಹರಿ. ಸರ್, ನನ್ನ ಬಾಲ್ಯ ಬೆಂಗಳೂರಲ್ಲಿ. ನಮ್ಮ ತಂದೆ ಸುಬ್ಬರಾಮಿ ರೆಡ್ಡಿ ಅಂತ. ನಾವು ಶ್ರೀಶೈಲಂ ಹತ್ತಿರದಲ್ಲಿ ಇರುವ ಒಂದು ಮಾರ್ಕಾಪುರಂ ಅಂತ ಒಂದು ಊರಿಂದ ನಮ್ಮ ತಂದೆ ಬಂದಿರೋದು. ಅದರ ಪಕ್ಕದಲ್ಲೇ ಒಂದು ಗ್ರಾಮ ಬೊಡಿಚೆರ್ಲ ಅಂತ, ನಮ್ಮ ತಾಯಿ ರಮಣಮ್ಮ ಅಂತ. ಸೊ ನಾವು 6 ಜನ ಅಣ್ಣ ತಮ್ಮಂದರು, 3 ಗಂಡು 3 ಹೆಣ್ಣು. ಅದರಲ್ಲಿ ನಮ್ಮ ಅಕ್ಕ ನನಗೆ ಪ್ರೋತ್ಸಾಹ ಕೊಟ್ಟಿರೋದು. ಸೊ ಮೈ ಫಾದರ್, ನಮ್ಮ ತಂದೆ ಬಂದು ಪೌರಾಣಿಕ ನಾಟಕಗಳಲ್ಲಿ ನಟಿಸ್ತಿದ್ರು. ಹಿ ವಾಸ್ HL ಕೆಲಸ ಮಾಡ್ತಿದ್ರು. ಸಾಯಂಕಾಲದಲ್ಲಿ ಈ ಒಂದು ತಂಡ ಕಟ್ಕೊಂಡು ಮಾಡ್ತಿದ್ದು. ಆ ರೀತಿಯಲ್ಲಿ ನಾನು ಬಾಲನಟನಾಗಿ ಅವರ ತಂಡದಲ್ಲಿ ಡ್ರಾಮಾ ಅಭಿನಯಿಸ್ತಿದ್ದೆ. ಅದೇ ಮೂಲಕ ನಾನು ಭರತನಾಟ್ಯದಿಂದ ಶುರು ಮಾಡಿಕೊಂಡು ಮತ್ತೆ ಕೂಚಿಪುಡಿ ಕಡೆ ಒಲವು ಇತ್ತು. ಆಮೇಲೆ ಕಥಕ್ ಒಂದು ವಯಸ್ಸು ಬಂದಷ್ಟರಲ್ಲಿ ನಾನು ಹಲವಾರು ಕಡೆ ಕಾರ್ಯಕ್ರಮಗಳು ಕೊಟ್ಟು ಇದೆ. ಗಣೇಶ ಹಬ್ಬಗಳಾದರೂ ಸರಿ, ಎಲ್ಲ ಕಡೆ. ಸೊ ಸ್ವಾತಂತ್ರ್ಯ ದಿನ ಇರ್ಬೋದು. ಸೊ ಏನೇ ಆದ್ರೂ ಈ ಡಾನ್ಸ್ ನನಗೆ ಹೇಗೆ ಬಂತು ಅಂತ ನನಗೆ ಇನ್ನೂ ಗೊತ್ತಾಗ್ತಿಲ್ಲ ಸರ್. ಆದರೆ ಅದೊಂದು ಆ ಹುಚ್ಚು ಅನ್ನೋದನ್ನು ನನಗೆ ಚಿಕ್ಕ ವಯಸ್ಸಿಂದಾನೇ, ಈಗಲೂ ಅಷ್ಟೇ, ಅದು ಹೋಗಲೇ ಇಲ್ಲ. ಸೊ ಇಟ್ ಈಸ್ ಮೋರ್ ಆ್ಯಂಡ್ ಮೋರ್ ಇನ್ನೂ ಡೆವಲಪ್ ಹಾಕ್ಕೊಂಡೇ ಬಂದಿದೆ. ಬಹಳ ಸಂತೋಷ ಹರಿಯವರೇ. ಚೇತನ, ತಾವು ಹೇಗೆ ಈ ಕ್ಷೇತ್ರವನ್ನು ಪ್ರವೇಶ ಮಾಡಿದ್ರಿ? ತಮ್ಮ ಹಿರಿಯರು, ತಮ್ಮ ಗುರುಗಳು? ಮೂಲತಃ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದು, ಶಾಲಾ ಕಾಲೇಜೆಲ್ಲ ಇಲ್ಲೇ ಮಾಡಿದ್ದು. ಚಿಕ್ಕ ವಯಸ್ಸಲ್ಲಿ ಒಂದು 6-7 ವರ್ಷ ಇರ್ಬೋದು, ಆವಾಗ ನಮ್ಮ ತಾಯಿ ನನ್ನನ್ನು ಕರ್ಕೊಂಡು ಹೋಗಿ ಒಂದು ಭರತನಾಟ್ಯಂ ಡಾನ್ಸ್ ಕ್ಲಾಸಲ್ಲಿ ಸೇರಿಸಿದ್ರು, ಕಲಿಯಮ್ಮ ಅಂತ. ಅದು ನಮ್ಮ ತಂದೆಗೆ ಗೊತ್ತಿರಲಿಲ್ಲ. ಯಾಕಂದರೆ ನಮ್ಮ ತಂದೆ ಎಜುಕೇಷನಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿದ್ದರು. ಬರೀ ಓದಬೇಕು, ಓದಿನ ಕಡೆನೇ ಗಮನ ಕೊಡಬೇಕು, ಡಾನ್ಸು ಅದೆಲ್ಲ ಬೇಡ ಅಂತ. ಸೊ ಅವ್ರು ಗೊತ್ತಿಲ್ಲದೇ ನಾನು ಹೋಗಿ ಭರತನಾಟ್ಯಂ ಹಲವಾರು ವರ್ಷ ಕಲಿತೆ. ಮತ್ತು ಅದ್ರ ಜೊತೆನೇ ಎಜುಕೇಷನೆಲ್ಲ ಕಂಪ್ಲೀಟ್ ಮಾಡಿದೆ. ಬಟ್ ಅಲ್ಲಿ ಸ್ಕೂಲ್ ಕಾಲೇಜಸ್ ಎಲ್ಲ ಬಂದಾಗ ಒಂದು ಸ್ವಲ್ಪ ಬ್ರೇಕೆಲ್ಲ ಆಯಿತು. ಭರತನಾಟ್ಯಂ ಆದಮೇಲೆ ಒಂದು ಹಲವಾರು ವರ್ಷಗಳಾದಮೇಲೆ ಕಥಕ್ ಕಡೆ ಒಲವು ಹೋಯಿತು. ಯಾಕಂದರೆ ನಮ್ಮ ಗುರುಗಳು ಶ್ರೀಮತಿ ಗೀತಾಂಜಲಿ ಲಾಲ್ ಅಂತ, ಅವರು ಡೆಲ್ಲಿಯಿಂದ ಬಂದಿದ್ದರು. ಅವರು ನಮಗೆ ತುಂಬ ಇನ್ಸ್ಪಿರೇಷನ್ ಮಾಡಿದ್ರು. ನಮ್ಮ ತಂದೆ HL ಕೆಲಸ ಮಾಡ್ತಿದ್ರು, ಗುರುಪ್ರಸಾದ್ ಅಂತ. ನಮ್ಮ ತಾಯಿ ರುಕ್ಮಿಣಿ, ಶಿ ವಾಸ್ ಅ ಹೌಸ್ ವೈಫ್. ತುಂಬ ಚೆನ್ನಾಗಿ ನಮ್ಮನ್ನು ನೋಡಿಕೊಂಡು ಒಂದು ತುಂಬಾ ಪ್ರೀತಿಯಿಂದ ಬೆಳೆಸಿದ್ರು ನಮ್ಮ ತಂದೆ ತಾಯಿ. ಸೊ ನಮ್ಮ ತಾಯಿಯ ಪ್ರೋತ್ಸಾಹದಿಂದನೇ ನಾನು ಈ ಡಾನ್ಸನ್ನು ಪ್ರೊಫೆಷನಾಗಿ ತಗೊಳ್ಲಿಕ್ಕೆ ಆಯಿತು.
ಯಾಕಂದರೆ ಒಂದು ಕಮಿಂಗ್ ಫ್ರಮ್ ಅ ಕನ್ಸರ್ವೇಟಿವ್ ಫ್ಯಾಮಿಲಿ ತುಂಬ ಕಷ್ಟ ಇತ್ತು ಡಾನ್ಸನ್ನು ಪ್ರೊಫೆಷನ್ ಆಗಿ ತಗೋಬೇಕಂತ. ಆವಾಗ ನಮ್ಮ ಹರಿಯವ್ರನ್ನ ಭೇಟಿಯಾದಾಗ ಅಲ್ಲಿಂದ ನನ್ನ ಡಾನ್ಸ್ ಜರ್ನಿ ಒಂದು ಶುರುವಾಯಿತು. ಬಹಳ ಸಂತೋಷ. ಹರಿಯವರೇ, ನಮ್ಮಲ್ಲಿ ಹಲವು ಶಾಸ್ತ್ರೀಯ ಪದ್ಧತಿಗಳು ಉಂಟು ನೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ. ತಾವು ಹೇಳಿದಾಗೆ ಭರತನಾಟ್ಯಂ ಇದೆ, ಕಥಕ್ ಇದೆ, ಕಥಕ್ಕಳಿ ಇದೆ, ಮಣಿಪುರಿ ಹೀಗೆಲ್ಲ ಬರುತ್ತಲ್ಲ. ಈಗ ತಾವು ಆದ್ಯ ಕ್ಷೇತ್ರವನ್ನಾಗಿ ತಾವು ಕಥಕ್ಕನ್ನು ಅಭ್ಯಾಸ ಮಾಡಿದ್ದೀರಿ. ಭರತನಾಟ್ಯದಲ್ಲಿ ಮುಂದುವರಿಯಬಹುದಾಗಿತ್ತು. ಈ ಕಥಕ್ಕನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಏನಾದರೂ ವಿಶೇಷ ಕಾರಣ ಉಂಟಾ? ಆ್ಯಕ್ಚುಲಿ ಈ ಒಂದು ಈ ನೃತ್ಯ ಪ್ರಕಾರಗಳು ಹಲವಾರಿದೆ. ಆದರೆ ನನಗೆ ಭರತನಾಟ್ಯದಲ್ಲಿ ಒಂದು ಅನುಭವ ಆಗಿದ ನಂತರ, ಪ್ರದರ್ಶನ ನೀಡಿದ ನಂತರ, ಆಮೇಲೆ ಒಂದು ಆಪರ್ಚುನಿಟಿ ಸಿಕ್ತು. ಕಾಲೇಜ್ ಗುರು ಮಾಯರಾವ್ ಅವ್ರ ಹತ್ರ ಒಂದು ನಾಟ್ಯ ಇನ್ಸ್ಟಿಟ್ಯೂಟ್ ಅಂತ ಒಂದು ತರಬೇತಿ ಆದಾಗ 3 years ನಾನು ಕಲಿಯೋಕ್ಕಾಯಿತು. ಆಮೇಲೆ ನನಗನ್ನಿಸ್ತು, ಓ ಮೈ ಗಾಡ್, ಇಷ್ಟೊಂದು ದೊಡ್ಡ ಸಾಗರ ಥರ ಇದೆ ಇದು. ಆ್ಯಂಡ್ ತುಂಬ ಗಾಢವಾಗಿ ನನ್ನನ್ನು ಅದನ್ನು ಮುಟ್ಟಿರೋದ್ರಿಂದ, ಸೊ ಇಟ್ ಇನ್ಸ್ಪೈರ್ಡ್ ಮೀ ಸೋ ಮಚ್. ಸೊ ದಟ್ಸ್ ದ ರೀಸನ್. ಆ್ಯಂಡ್ ಶೀ ಇನ್ಸ್ಪೈರ್ಡ್ ಮೀ. ಕೊರಿಯೋಗ್ರಫಿ ಮತ್ತು ಬೆಂಗಳೂರು ಇಲ್ಲಿದೆ ನಾರ್ತ್ ಇಂಡಿಯನ್ ಫಾರ್ಮ್ ಬಂದು ನಮ್ಮ ಕಥೆಯನ್ನು ನಾವು ಎಷ್ಟು ಸುಲಭವಾಗಿ ಹೇಳ್ಬೋದು. ಈ ಶಾಸ್ತ್ರೀಯ ಫಾರ್ಮ್ಸಲ್ಲಿ ನಮ್ಮನ್ನು ನಾವು ಹೇಗೆ ವ್ಯಕ್ತಪಡಿಸೋದನ್ನು ನನಗೆ ಕಥಕ್ಕಲ್ಲಿ ಅದು ಮೂಡ್ ಬಂದಿದ್ದರಿಂದ ನನಗೆ ಕಥಕ್ಕೆ ಮತ್ತು ತುಂಬ ಗೈಡೆನ್ಸ್ ನನಗೆ ಕಥಕ್ ಕಡೆ ಬಂದಿತ್ತು ಸರ್. ಗೀತಾಂಜಲಿ ಲಾಲ್ ಅವರು, ಮತ್ತು ಇಲ್ಲಿ ಒಬ್ಬರು ಡಾಕ್ಟರ್ ವೈಭವಿ ಜೋಶಿಪುರ ಅಂತ, ಮತ್ತು ನನ್ನ ಸೀನಿಯರ್ ಮಾಯರಾವ್ ಸ್ಟೂಡೆಂಟ್ ಭಾರತಿ ವಿಠಲ್, ಮತ್ತು ಅಶೀಮ್ ಬಂಧು ಸರ್, ಕುಮುದಿನಿ ಲಾಖ್ಯಾಜಿ ಅಂತ, ಅವ್ರು ತುಂಬ 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 ದೊಡ್ಡ ವ್ಯಕ್ತಿಗಳು. ಬೆಂಗಳೂರಲ್ಲಿ ನೃತ್ಯಗ್ರಾಮಲ್ಲಿ ಬಂದು ಅವ್ರು ನೆಲೆಸಿದ್ರು. ಮತ್ತು ನಾವು ಅವ್ರ ಕಡೆ ಹೋಗಿ ಅಹಮದಾಬಾದಲ್ಲಿ ಕಲಿಬೇಕು ಅಂತ ಅದೊಂದು ದೃಢ ನಿರ್ಧಾರದಿಂದ ಹೋಗಿದ್ವಿ. ಸೊ ಐ ಥಿಂಕ್ ಡೆಸ್ಟಿನಿ ಹೇಗೆ ಅಂತ ನಾನು ಹೇಳೋಕ್ಕಾಗಲ್ಲ. ಹೇಗೆ ನಾನು ಹಾದೆ, ಅದು ಯೂನಿವರ್ಸ್ ಡೆಸಿಷನ್ ಅನಿಸುತ್ತೆ. ಕಥಕ್ಕಲ್ಲೇ ಇರಬೇಕು. ಯಾಕಂದರೆ ಈಗ ನನಗೆ ಬರೀ ಭರತನಾಟ್ಯ, ಕಥಕ್ ತುಂಬ ತುಂಬ ಚೆನ್ನಾಗಿ ಅದು ಮೂಡ್ ಬಂದಿದೆ ನಮ್ಮಿಬ್ಬರಲ್ಲಿ. ಅದು ನಾವಿಬ್ಬರು ಸೇರಿ ಆ ಟೈಮಲ್ಲಿ ಮಾಡಿರೋದ್ರಿಂದ ಈ ಒಂದು 25 ವರ್ಷದಿಂದ ಮಾಡ್ತಿದ್ದೀವಿ ಟುಗೆದರು. ಸೊ ಕಥಕ್ ಕಲಾವಿದರಾಗಿ ಆಗಿರುತ್ತೆ. ಚೇತನವರೇ, ನಮ್ಮ ದೇಶದಲ್ಲಿ ಮೂಲತಃ ಇದ್ದದ್ದು ಭರತನಾಟ್ಯ. ಈ ಕಥಕ್ ಅನ್ನೋದು ಯಾವಾಗ ಆರಂಭವಾಯಿತು, ಎಲ್ಲಿ ಆರಂಭವಾಯಿತು, ಯಾರು ಇದನ್ನು ಆರಂಭಿಸಿದ್ರು? ಎಲ್ಲ ಕಲೆಗಳು ನಮ್ಮ ಭಾರತದಲ್ಲಿ ಮುಂಚಿತವಾಗ್ಲಿಂದನೂ ಇದೆ. ಅಂದರೆ ನಮ್ಮ ಶಾಸ್ತ್ರೀಯ ಕಲೆಗಳಲ್ಲಿ ಭರತನಾಟ್ಯಂ, ಕಥಕ್, ಕೂಚಿಪುಡಿ, ಮೋಹಿನಿಯಾಟ್ಟಂ, ಕಥಕಳಿ, ಇನ್ನೂ ಹಲವಾರು ಕಲೆಗಳಿದೆ. ಈ ಎಲ್ಲ ಕಲೆಗಳು ಬಂದಿರೋದು ನಮ್ಮ ದೇವಸ್ಥಾನಗಳಿಂದ. ಈ ದೇವದಾಸೀಸ್ ಅಂತ ಯಾರು ಇದ್ರು ಮುಂಚೆ, ಅವರು ದೇವರಿಗೆ ಪೂಜೆಯನ್ನು ಅರ್ಪಿಸಿ ನೃತ್ಯವನ್ನು ಅರ್ಪಣೆಯಾಗಿ ಮಾಡುತ್ತಿದ್ದರು ಆ ಕಾಲದಲ್ಲಿ. ಸೊ ಈ ದೇವದಾಸಿಗಳಿಂದನೇ ಬಂದಿರೋದು ಈ ನೃತ್ಯ ಕಲೆಗಳು. ಕಥಕ್ಕೂ ಆ ಟೈಮಲ್ಲೇ ಬಂದಿರೋದು ಮುಂಚಿತವಾಗಿ. ಈ ಮೊಘಲ್ ಇನ್ವೇಷನ್, ಮೊಘಲ್ಸ್ ಯಾವಾಗ ಇಂಡಿಯಾಗೆ ಬಂದರು, ಆವಾಗ ಒಂದು ಸ್ವಲ್ಪ ಈ ಕಥಕ್ ನೃತ್ಯ ಒಂದು ಸ್ವಲ್ಪ ಇಟ್ ಅಂಡರ್ವೆಂಟ್ ಸರ್ಟನ್ ಟ್ರಾನ್ಸ್ಫರ್ಮೇಷನ್. ಸ್ವಲ್ಪ ನಮ್ಮ ಧರ್ಮ ಅವರ ಧರ್ಮದಲ್ಲೂ ಒಂದು ಸ್ವಲ್ಪ ಟ್ರಾನ್ಸ್ಫರ್ಮೇಷನ್ ಇಟ್ ಅಂಡರ್ವೆಂಟ್. ಸೊ ಆ ಪರ್ಷನ್ ಡಾನ್ಸ್ ಫಾರ್ಮಿಂದ ಈ ಚಕ್ಕರ್ಸ್ ಏನಂತೀವಿ, ಫಾಸ್ಟ್ ಟ್ವರ್ಲ್ಸ್, ಚಕ್ಕರ್ಸ್, ಅದು ಬಂತು. ಸೂಫಿ ನೃತ್ಯ ಸ್ವಲ್ಪ ಆ ಕಡೆಯಿಂದನೂ ಅಲ್ಲಿ ಬಂತು. ಮತ್ತು ಪರ್ಷನ್ನಿಂದ ಈ ಟ್ಯಾಪ್ ಡಾನ್ಸಿಂಗ್ ಅಲ್ಲಿಂದ ಹೇಗಿದೆ ಆ ಥರ ನಾವು ಕಾಲಿನ ಚಲನೆಗಳು, ಕಥಕ್ ಫುಟ್ ವರ್ಕ್ ಅಂತೀವಿ, ಅದೂ ಬಂತು. ಸೊ ಇಟ್ಸ್ ಅನ್ ಅಮ್ಯಾಲ್ಗಮೇಷನ್ ಆಫ್ ಆಲ್ ಸ್ಲೈಟ್ಲಿ ಡಿಫ್ರೆಂಟ್ ಕಲ್ಚರ್ಸ್, ಇಟ್ ಕೇಮ್ ಟುಗೆದರ್. ಸೊ ಕಥಕ್ ಅನ್ನೋದು ನಮ್ಮ 3 ಘರಾನಾಸ್ ಅಂತೀವಿ, ಲಕ್ನೋ, ಜೈಪುರ್ ಅಂತ, ಬನಾರಸ್. ಈ 3 ಘರಾನ ಅಂದರೆ ಸ್ಟೈಲ್ಸ್. ಸೊ ದೇ ಕೇಮ್ ಫ್ರಮ್ ಈ 3 ಘರಾನಗಳಿಂದ ಬಂದಿರೋದು. ಮತ್ತು ನಮ್ಮ ಉತ್ತರ ಪ್ರದೇಶದಿಂದನೇ ಬಂದಿರೋದು ಈ ಕಥಕ್ ಆರ್ಟ್ ಫಾರ್ಮ್. ಸೊ ನಮ್ಮ ದೇಶದಲ್ಲೇ ಇದ್ದಿರೋ ಈ ಕಲೆ ಕಲಾವಿದರಿಂದ ಇನ್ನೂ ಇಟ್ ಕೇಮ್ ಇನ್ ಟು ಎಕ್ಸಿಸ್ಟೆಂಟ್ ಆ್ಯಂಡ್ ಇಟ್ ಕೇಮ್ ಇನ್ ಟು
ಫಾರ್ಮ್ ಪ್ರಾಪರ್ಲಿ. ಹರಿಯವರೇ, ಈ ಭರತನಾಟ್ಯಕ್ಕೂ ಕಥಕ್ಕಿಗೂ ಏನು ವ್ಯತ್ಯಾಸ? ಈಗ ಮೇಡಮ್ ಅವರು ಈಗಷ್ಟೇ ಹೇಳಿದ್ರು ಪದಚಲನೆ ಬಹಳ ಮುಖ್ಯ ಕಥಕ್ಕಲ್ಲಿ ಅಂತ ಹೇಳಿದರು. ಪದಚಲನೆ ಅಷ್ಟೇನಾ, ಇನ್ನೇನೇನು ವ್ಯತ್ಯಾಸಗಳು ಉಂಟು? ಸರ್, ಭರತನಾಟ್ಯ ಮತ್ತು ಕಥಕ್ ಏನೇ ಆದರೂ ಒಂದು ಶಿಸ್ತು, ಎರಡರಲ್ಲೂ ಒಂದು ಏನೋ ಒಂದು ಸ್ಟೂಡೆಂಟ್ ಆದರೂ ಸರಿ, ಒಂದು ಈ ಕಲೆ ಪ್ರದರ್ಶನ ಅನ್ನೋದು ಎರಡೂ ಒಂದೇ. ಆದರೆ ಅದರಲ್ಲಿ ಅಲ್ಲೂ ರಾಮ ಇರ್ತಾರೆ, ಇಲ್ಲೂ ರಾಮ ಇರ್ತಾರೆ, ಅಲ್ಲಿ ಗಣೇಶ, ಕಥೆಗಳು ಒಂದೇ ಇರುತ್ತೆ, ಆದರೆ ಭಾವನೆನೂ ಒಂದೇ ಇರುತ್ತೆ, ರೀತಿಗಳು ಬೇರೆ. ಅಲ್ಲಿ ಪಾದಚಲನದಲ್ಲಿ ಅದು ತಟ್ಟಡುವು ಅಂತಾರೆ, ಅಲ್ಲಿ ಅರಮಂಡಿ ಹಾಕಿರ್ತೀವಿ, ನಾವು ಸ್ಟ್ರೈಟಾಗಿ ನಿಂತ್ಕೊಂಡು ಚಕ್ರಗಳನ್ನ ಕಾನ್ಸಂಟ್ರೇಟ್ ಮಾಡಿ ನಿಂತಿರೋ ಒಂದು ಪೊಸಿಷನ್ ಇರುತ್ತೆ. ಸೊ ಆ ಭಾವನೆಯಲ್ಲಿ ಸ್ಟೈಲೈಸ್ ಜಾಸ್ತಿ ಚಕ್ರಗಳ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ? ಯಾವ್ದಾದ್ರು ಚಕ್ಕರ್ಸ್ ನೇರವಾಗಿ ನಿಂತಿದ್ದಾಗ ಹೌದು ಅಷ್ಟೂ ಚಕ್ರಗಳನ್ನು ಪರಿಗಣಿಸ್ತೀರಲ್ಲ, ಹೌದು. ಅದರ ಬಗ್ಗೆ ಸ್ವಲ್ಪ ಹೆಚ್ಚು. ಸರ್, ಅದು ಶ್ವಾಸನೆ, ನಮ್ಮ ಬ್ರೆತ್ತನ್ನ ನಾವು ಹೇಗೆ ಉಪಯೋಗಿಸ್ಕೋಬಹುದು, ಮತ್ತು ನಾವು ಆ ಬ್ರೀದಿಂಗ್ ಟೆಕ್ನೀಕನ್ನು ನಾವು ಅದು ಹೇಗೆ ಸುದರ್ಶನ ಕ್ರಿಯಾ ಅಂತೀವೋ ಅದನ್ನು ನಾವು ಪ್ರಾಕ್ಟೀಸ್ ಮಾಡಿ 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 ಒಳಗಡೆ ಆ್ಯಕ್ಚುಲಿ ಡಾನ್ಸ್ ಅನ್ನೋದು ಒಂದು ಆಧ್ಯಾತ್ಮಿಕನೂ ಒಂದು ಪಾಠ ಇರ್ಬೋದು. ಸೊ ಇಟ್ ಈಸ್ ಲೈಕ್ ಪ್ರಾಕ್ಟಿಸಿಂಗ್ ಅವರ್ ಓನ್ ಇಂಟರ್ನಲ್ ಗೋಯಿಂಗ್ ಇನ್ಸೈಡ್ ಜರ್ನಿ ಅಂತೀವಿ. ಕಾಲು ಉಪಯೋಗ ಆದ್ರೂ ಮೈಂಡಿಂದ, ಸಬ್ಕಾನ್ಷಿಯಸ್ ಮೈಂಡಿಂದ ನಾವು ಫೋಕಸ್ ಕಡೆ ಮತ್ತು ನಮ್ಮ ಈ ಕಾನ್ಷಿಯಸ್ನೆಸ್ ಕಡೆ, ಈ ಎನ್ಲೈಟ್ಮೆಂಟ್ ಅಂತಾರಲ್ಲ, ಯಾಕೆಂದರೆ ಯಾವಾಗ ಈ ಚಕ್ರಗಳು ಮತ್ತು ಎಲ್ಲನೂ ಆ್ಯಕ್ಟಿವ್ ಆಗುತ್ತೋ ಯು ವಿಲ್ ಸ್ಟಾರ್ಟ್, ನೀವು ನಿಮ್ಮಲ್ಲಿ ಒಂದು ತೇಜಸ್ ಬರುತ್ತೆ, ಮತ್ತು ಆ ಒಂದು ಶಕ್ತಿ ಇಟ್ ಈಸ್ ಲಾರ್ಜರ್ ದೆನ್ ಲೈಫನ್ನು ನಾವು ಅನುಭವಿಸಿ ಮತ್ತು ಅದನ್ನು ಎಕ್ಸ್ಪ್ರೆಸ್ ಮಾಡೋದನ್ನು ರಿಯಲ್ ನ್ಯಾಚುರಲ್ ಮೆಥಡಲ್ಲಿ, ಕಥಕ್ ಸ್ಪೆಷಲಿ ಫುಟ್ವರ್ಕು ಒಂದು ಕಡೆ ನಡೀತಾ ಇರುತ್ತೆ. ಇಟ್ ಈಸ್ ಮಲ್ಟಿಟಾಸ್ಕಿಂಗ್. ಎಷ್ಟೋ ಇಂದ್ರಿಯಗಳು ಒಂದೇ ಸಮನೆ ಎಲ್ಲನೂ ಕಂಟ್ರೋಲ್ಡ್, ಆ್ಯಂಡ್ ಇಟ್ ಈಸ್ ಕಮಿಂಗ್ ಇನ್ ಅ ಫಾರ್ಮ್ ಆಫ್ ಪ್ಲೀಸಿಂಗ್ ಆ್ಯಂಡ್ ವೆರಿ ಪೀಸ್ಫುಲ್. ಒಳಗಡೆ ಅಂತರಾಳದಲ್ಲಿ ನಾವು ಶಾಂತಿಯನ್ನು ವ್ಯಕ್ತಪಡಿಸ್ಕೊಳ್ಸುತ್ತೀವಿ, ಮತ್ತು ಎಷ್ಟೋ ಎನರ್ಜೀಸು ನಾವು ಅದನ್ನು ಒಂದು ಮುಖಾಂತರ ನಾವು ರೇಡಿಯೇಟ್ ಮಾಡ್ತೀವಿ, ಪೆನೆಟ್ರೇಟ್ ಮಾಡಿದಾಗ ಐ ಫೀಲ್ ಅದು ನಮ್ಮಿಂದ, ನಮ್ಮ ಕಡೆಯಿಂದ ಭಾವ ಮತ್ತು ಭಾವರಸ ಅನುಭವಿಸಿ ಅದು ಟ್ರಾನ್ಸ್ಫಾರ್ಮ್ ಆಗಿ ಬೇರೆಯವ್ರಿಗೆ ರಸ ಉತ್ಪತ್ತಿ ಆಗುತ್ತೆ. ಸೊ ನಾಟ್ಯವನ್ನು ನಾವು ಅನುಭವಿಸೋದು ಮತ್ತು ನಾವು ಮಾಡೋದು ಮತ್ತು ನೋಡೋರು ಒಂದು ಹೌ ಡು ದೇ ಕನೆಕ್ಟ್, ಹೇಗೆ ಕನೆಕ್ಟ್ ಆಗ್ತಾರೆ? ಸೊ ಇಟ್ ಈಸ್ ಥ್ರೂ ಅವರ್ ಇಂಟರ್ನಲ್ ಚಕ್ರ ವಿಚ್ ಅವ್ರ ಮನಸ್ಸಲ್ಲಿ ಮುಟ್ಟೋದನ್ನು, ಆ ಒಂದು ಸಾಧ್ಯತೆಗಳು ಆ ನಾಟ್ಯಶಾಸ್ತ್ರ ಪ್ರಕರಣದಲ್ಲಿ ಆಲ್ರೆಡಿ ಇದೆ ಸರ್. ಅದನ್ನು ಅಧ್ಯಯನ ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ. ಯಾಕೆಂದರೆ ಆ ಒಂದು ಶಕ್ತಿ ನಮ್ಮಲ್ಲೇ ನಾವು ಅದು ಇಟ್ಕೊಂಡಿರ್ತೀವಿ, ಅದನ್ನು ಆಚೆ ತೆಗಿತೀವಿ. ಸೊ ಆ ಒಂದು ಕಾನ್ಫಿಡೆನ್ಸು, ಇಟ್ ಈಸ್ ಅ ವೆರಿ 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 ಬ್ಯೂಟಿಫುಲ್ ಜರ್ನಿ ಆಫ್ ಮೆಡಿಟೇಷನ್ ಆ್ಯಂಡ್ ಏನಂತಾರೆ ಸ್ಟ್ರೆಂತನ್ನ ನಾವು ಡೆವಲಪ್ ಮಾಡೋ ಥರ ನನಗೆ ಅನಿಸುತ್ತೆ. ನಾವು ಹೇಳ್ಕೊಡುವಾಗ ಮತ್ತು ಯಾರಾದರೂ ಈಗ ನೋಡುವವ್ರಿಗೆ ಅದು ಅರ್ಥ ಆಗದೇ ಇರ್ಬೋದು, ಯಾಕೆಂದರೆ ಬೇರೆ ಕಂಟ್ರಿಯಲ್ಲಿ ಕಲ್ಚರೇ ಬೇರೆ ಇರುತ್ತೆ. ಅವ್ರಿಗೆ ರಾಮ ಅನ್ನೋರು ಹೊಸೊಬ್ಬರಾಗಿರ್ತಾರೆ, ಬಟ್ ಅವ್ರಿಗೆ ತಿಳಿದೇ ರೀತಿಯಲ್ಲಿ ನಾವು ಅವ್ರನ್ನ ಆ ಒಂದು ಸಬ್ಜೆಕ್ಟ್ನ ಕಥೆಯ ಮೂಲಕ ಅವ್ರಿಗೆ ತಲುಪಿಸ್ತೇವೆ. ಅದು ಹೆಂಗೆ ತಲುಪಿಸ್ತೇವೆ? ನಾವಾಗೇ ನಮ್ಮಲ್ಲಿ ನಾವು ತೊಡಸ್ಕೊಂಡಾಗ, ನಮ್ಮಲ್ಲಿ ನಾವೇ ಆ ಒಂದು ಆ ವರ್ಲ್ಡ್, ನಮ್ಮ ವರ್ಲ್ಡಲ್ಲಿದ್ದಾಗ ಅದು ಹೇಗೆ ಅನ್ನೋದು ಇದೆಯಲ್ಲ ಸರ್, ಅದು ಇಟ್ ಈಸ್ ಬೈ ನೇಚರ್, ಪ್ರಕೃತಿ ನಿಯಮ. ಅದು ಹೇಗೆ ಅವ್ರಿಗೆ ಮುಟ್ಟತ್ತೋ ಅದು ಸದಾ ಅವರಲ್ಲಿ ಶಾಶ್ವತವಾಗಿ ಉಳಿಯುತ್ತೆ. ಚೇತನ ಅವರೇ, ಭರತನಾಟ್ಯಕ್ಕೆ ಭರತ ಮುನಿಯ ನಾಟ್ಯಶಾಸ್ತ್ರ ಆಧಾರ ಇದೆ, ಎಲ್ಲವೂ ಅದರ ಆಧಾರದ ಮೇಲೆ ಮಾಡ್ತಾರೆ. ಹಾಗೆ ಕಥಕ್ಗೆ ಯಾವುದಾದ್ರೂ ಪ್ರತ್ಯೇಕ ಗ್ರಂಥ ಉಂಟಾ, ಅಥವಾ ತಾವು ಈ ನಾಟ್ಯಶಾಸ್ತ್ರವನ್ನೇ, ಅಲ್ಲಿರೋ ಸೂತ್ರಗಳನ್ನೇ ಅಳವಡಿಸ್ಕೋತೀರಾ, ಹೇಗೆ? ನೃತ್ಯದ ಗ್ರಂಥ ಅಂದರೆ ನಾಟ್ಯಶಾಸ್ತ್ರನೇ. ಅದು ಭರತನಾಟ್ಯಂ, ಕಥಕ್, ಕುಚಿಪುಡಿ, ಅಂದರೆ ಭಾರತೀಯ ಎಲ್ಲ ಶಾಸ್ತ್ರ ನೃತ್ಯ. ಹೌದು.
ನಾಟ್ಯಶಾಸ್ತ್ರವೇ ಅದು ಗ್ರಂಥ, ಎಲ್ಲ ನೃತ್ಯಕ್ಕೂ ಶಾಸ್ತ್ರವೇ ಗ್ರಂಥ. ಸೊ ನಾವೂ ಅದರಲ್ಲಿರುವ ಎಲ್ಲ ಸಬ್ಜೆಕ್ಟ್ಸ್ನ ಓದಿ ಅಕಾರ್ಡಿಂಗ್ ಟು ದ್ಯಾಟ್ ವಿ ಫಾಲೋ ದ ಆರ್ಟ್ ಫಾರ್ಮ್. ಈಗ ಒಬ್ಬ ಭರತನಾಟ್ಯ ಕಲಾವಿದ ಆಗಬೇಕಾದ್ರೆ ಅದೊಂದು ತಪಸ್ಸು ಅನ್ನೋ ಲೆಕ್ಕದಲ್ಲಿ ಹೇಳಿದ್ರು ಹರಿಯವರು. ಯಾವ ರೀತಿಯ ಶಿಸ್ತು ಬೇಕು, ಡಿಸಿಪ್ಲಿನ್ ಬೇಕು ಒಬ್ಬ ಕಥಕ್ ನೃತ್ಯಪಟು ಆಗಬೇಕಾದ್ರೆ? ಶಿಸ್ತಂದರೆ ವಿ ಹ್ಯಾವ್ ಟು, ಆ ಡಿಸಿಪ್ಲಿನ್ ಅನ್ನೋದು ತುಂಬ ತುಂಬ ಮುಖ್ಯ ಯಾವುದೇ ಪ್ರೊಫೆಷನ್ ಆಗಿನೂ. ಆದರೆ ಈ ಡಾನ್ಸ್ ಅಂದರೆ ನಮ್ಮ ಬಾಡೀಸ್ ಆ ಟೆಂಪಲ್, ಇದೊಂದು ದೇವಸ್ಥಾನ ನಮ್ಮ ಬಾಡಿ, ಅದನ್ನು ಶುದ್ಧವಾಗಿ ಇಡಬೇಕು. ಸೊ ಆ ಫುಡ್, ಡಯಟ್, ಊಟ, ನಿದ್ದೆ, ಶಿಸ್ತು ಮತ್ತು ಪ್ರಾಪರ್ ಪ್ರಾಕ್ಟೀಸ್, ದಿನ ಪ್ರಾಕ್ಟೀಸ್ ಮಾಡಲೇಬೇಕು. ಈಗ ಸ್ಟೇಜ್ ಮೇಲೆ ಒಂದು 100% ಬರಬೇಕಂದ್ರೆ ನಾವು 200% ಪ್ರಾಕ್ಟೀಸ್ ಮಾಡಬೇಕು. ಸೊ ದಿನ ಅಟ್ಲೀಸ್ಟ್ ಮಿನಿಮಮ್ 4 hours ಆದರೂ ಪ್ರಾಕ್ಟೀಸ್ ಮಾಡಲೇಬೇಕು. ದಟ್ ಈಸ್ ದ ಕೈಂಡ್ ಆಫ್ ಡಿಸಿಪ್ಲಿನ್ ದಟ್ ಪ್ರತಿದಿನ. ಅದು ಒಂದಿನ ಮಾಡದಿದ್ರೂ, ಒಂದಿನ ಪ್ರಾಕ್ಟೀಸ್ ಮಾಡದೆ ಒಂದು 3 ದಿನ ಮಾಡಿದ್ರೂ ಅದೇ ನೃತ್ಯ ನಾವು ಇಷ್ಟು ವರ್ಷ ಏನು ಮಾಡ್ಕೊಂಬರ್ತೀವೋ ಅದೇ ನೃತ್ಯ ಹೊಸದಾಗಿ ಕಾಣಿಸುತ್ತೆ. ಮಾಡದೇ ಇದ್ರೆ ಅದೇನೋ ಹೊಸದಾಗಿ ದಿನ ಮಾಡ್ತಾ ಮಾಡ್ತಾ ಅದು ಇಟ್ ಬಿಕಮ್ ಅ ಪಾರ್ಟ್ ಆಫ್ ಯುವರ್ ಬ್ರೆತ್, ಇಟ್ ಬಿಕಮ್ಸ್ ಅ ಪಾರ್ಟ್ ಆಫ್ ಯುವರ್ ಬಾಡಿ ಮೆಮರಿ, ಯುವರ್ ಮೈಂಡ್ ಮೆಮರಿ. ಸೊ ಅದು ಸರಳವಾಗಿ ಬರುತ್ತೆ, ನೀವೇನು ಯೋಚನೆ ಮಾಡೋ ಅಗತ್ಯ ಇಲ್ಲ, ಇಟ್ ಜಸ್ಟ್ ಫ್ಲೋಸ್ ಇನ್. ಆ್ಯಂಡ್ ಅದಕ್ಕಿಂತ ಮುಂಚೆ ಒಂದು ನೃತ್ಯ ಅನ್ನೋದು ನಮ್ಮ ಒಳಗೆ ಹೋದಾಗ ನಾವೊಂದು ಪರಕಾಯ ಪ್ರವೇಶ ಮಾಡ್ತೀವಿ. ಅಲ್ಲಿ ಹೋಗಿ ಆ ನೃತ್ಯದ ಆ ಕ್ಯಾರೆಕ್ಟರಲ್ಲಿ ಹೋಗಿ ನಾವು ವಾಪಸ್ ಮತ್ತೆ ಬರ್ತೀವಿ. ಸೊ ಅಲ್ಲಿ ಹೋಗಿ ಬಂದಾಗ ಆ ಕ್ಯಾರೆಕ್ಟ್ರಲ್ಲಿ ಹೋದಾಗ ಆ ಅನುಭವ, ಆ ಸಂತೋಷ ಇದೆಯಲ್ಲ, ಅದು ಹೇಳಲಿಕ್ಕೆ ಆಗಲ್ಲ. ಅಷ್ಟೂ ಆನಂದ, ಪರಮಾನಂದ ಅಂತೀವಲ್ಲ, ಅದು ಈ ಜಗತ್ತಲ್ಲಿ ಈ ಭೂಮಿಯಲ್ಲೇ ಕಾಣಬಹುದು ನೃತ್ಯದ ಮೂಲಕ. ಸೊ ಆ ಶಿಸ್ತು ಬರಬೇಕಂದ್ರೆ ಇದೊಂದು ಸಾಧನೆ, ಇದೊಂದು ಪೂಜೆ. ಆ ಪೂಜೆಯನ್ನು ದಿನ ಮಾಡಿದಾಗ ನಮಗೆ ಡಾನ್ಸು ಒಲಿಯೋದು. ಹರಿಯವರೇ, ಈ ನವರಸಗಳನ್ನು ವ್ಯಕ್ತಪಡಿಸೋದು ಬಹುಶಃ ಎಲ್ಲ ಶಾಸ್ತ್ರೀಯ ಪದ್ಧತಿಗಳಲ್ಲೂ ಇರುತ್ತೆ ಅಂತ ಕಾಣುತ್ತೆ. ಆ ನವರಸಗಳ ಭಾವ ಒಂದು ಸಲ ನಮಗೆ ತೋರಿಸ್ತೀರಾ? ಯಾವ್ಯಾವ ಭಾವ ಹೇಗೆ ಕಾಣುತ್ತೆ? ಶೃಂಗಾರ ಭಾವ. ಶುರುವಲ್ಲಿ ಶೃಂಗಾರ, ಒಂದು ಹೀರೋಯಿಕ್ ಕ್ಯಾರೆಕ್ಟ್ರಲ್ಲಿ, ಹೀರೋಯಿಕ್ ಕ್ಯಾರೆಕ್ಟ್ರಲ್ಲಿ ಶೃಂಗಾರ ಒಂಥರ ಇರುತ್ತೆ. ಮತ್ತು ಈ ಅದೇ ಸೀತೆ ರಾಮ ಮಾಡಿದಾಗ ಶೃಂಗಾರ ಭಾವ, ರಾಮ ಮಾತಾಡೋದು ಆ ಲಕ್ಷಣಗಳನ್ನ ಅದನ್ನು ಕ್ಯಾರೆಕ್ಟರ್ ಮೇಲೆ ಸರ್, ಇಟ್ ಡಿಪೆಂಡ್ಸ್ ಆನ್ ಹೌ, ಯಾವ ಅದು ರಾಮ ಬಾಲರಾಮನಾಗಿದ್ದಾನ, ಇಲ್ಲ ಅಂದರೆ ಏನೋ ವೀರರಸ, ಹೇಗೆ ಹಿ ಗೋಸ್ ಇನ್ ಫೈಟ್ಸ್, ಆ್ಯಂಡ್ ಹೇಗೆ ಪರಶುರಾಮನ್ ಕ್ಯಾರೆಕ್ಟರ್ ಮಾಡಿದಾಗ ಅಲ್ಲ, ಮುಖಭಾವ ಹೇಗೆ ಬರುತ್ತೆ ಅಂತ. ಮುಖಭಾವನೆ ಶೃಂಗಾರ ಅಂದಾಗ ನೋಡಿ, ರಾಮ ಸೀತೆಯನ್ನು ನೋಡಿದಾಗ ಓಹ್ ಎಷ್ಟು ಸುಂದರವಾಗಿ ಇದೆಯಾ, ಒಂದು ಗಾಂಭೀರ್ಯವಾಗಿ ಆ ಒಂದು ಶೃಂಗಾರ ಭಾವನೆ ನೋಡಿ. ಶೃಂಗಾರ, ಸೀತೆ ನೋಡೋದನ್ನ ನೋಡೋ ಥರ ಅವಳು ಗಾರ್ಲೆಂಡ್ ಇದು ವರಮಾಲೆ ಹಾಕುವಾಗ ಅವಳು ಆ ಒಂದು ಮನಸ್ಸಿಂದ ಶೃಂಗಾರ. ಮತ್ತು ಅದ್ಭುತ, ವೀರ, ಹಾಸ್ಯ, ರೌದ್ರ, ಬೀಭತ್ಸ್ಯ, ಕರುಣ, ಶಾಂತ. ಸೊಗಸಾಗಿ ಭಾವಗಳನ್ನು ವ್ಯಕ್ತಪಡಿಸಿದ್ರಿ. ಚೇತನ ಅವರೇ, ಕಥಕ್ಕಲ್ಲೂ ಸಹ ಕಾರ್ಯಕ್ರಮವನ್ನು ಆರಂಭ ಮಾಡೋದಕ್ಕೆ ಮೊದಲು ಗಣಪತಿಯ ಪ್ರಾರ್ಥನೆ ಉಂಟಾ? ಹೌದು ಸರ್. ಹೇಗೆ ಮಾಡ್ತೀರಿ? ಗಣೇಶ ವಂದನ ಅಂತ ಒಂದಿದೆ, ಹೇಗೆ ತೋರಿಸ್ಬಹುದಾ? ಹಾಂ. ಓಂ ಗಂ ಗಣಪತಯೇ ನಮಃ, ಪತಯೇ ನಮಃ, ಪತಯೇ ನಮಃ. ಓಂ ಗಂ
ಗಣಪತಯೇ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುರ್ ಸಾಕ್ಷಾತ್ ಪರಬ್ರಹ್ಮ. ತಸ್ಮೈ ಶ್ರೀ ಗುರವೇ ನಮಃ. ತುಂಬ ಸಂತೋಷ ಚೇತನ್ ಅವರೇ. ಸಮಯ ಮುಗಿತಾ ಬಂತು, ಆದರೆ ಹಬ್ಬಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಬೇಕು ನಾನು. ಹರಿಯವರು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇನೆ. ಮೊದಲ ಪ್ರಶ್ನೆ, ಗೌರಿ ದಾರದಲ್ಲಿ ಎಷ್ಟು ಗಂಟುಗಳು ಇರುತ್ತವೆ? 16 ಗಂಟುಗಳು, 18 ಗಂಟುಗಳು? 16. ಮುಂದಿನ ಪ್ರಶ್ನೆ, ಗಣಪತಿಯನ್ನು ಆರಾಧಿಸುವ ವಿವರಗಳು ಮೊದಲ ಬಾರಿಗೆ ಯಾವ ಪ್ರಾಚೀನ ಗ್ರಂಥದಲ್ಲಿ ದೊರೆಯುತ್ತದೆ? ಗೋಬಿಲ ಗೃಹ್ಯ ಸೂತ್ರ, ವರಾಹ ಪುರಾಣ? ಗೋಬಿಲ ಗೃಹ ಸೂಕ್ತ. ಮುಂದಿನ ಪ್ರಶ್ನೆ, ಕನಿಷ್ಠ 5 ಗೌರಿ ಬಾಗಿನಗಳನ್ನು ಕೊಡಬೇಕಂತೆ. ಅದರಲ್ಲಿ ಒಂದು ಬಾಗಿನವನ್ನು ಯಾರಿಗೆಂದು ಮೊದಲೇ ತೆಗೆದಿಡುತ್ತಾರೆ? ಗೌರಿಗಾಗಿಯಾ, ಗಣೇಶನಿಗಾಗಿ? ಗೌರಿಗಾಗಿ. ಗೌರಿಗಾಗಿ. ಮುಂದಿನ ಪ್ರಶ್ನೆ, ಗಣಪತಿಯು ಎಲ್ಲರ ದೇವರು ಎಂದು ಸಾರ್ವಜನಿಕವಾಗಿ ಮೊದಲು ಯಾರು ಘೋಷಿಸಿದ್ದು? ಗಾಂಧೀಜಿಯವರ, ಬಾಲಗಂಗಾಧರ ತಿಲಕ್ ಅವರ? ಬಾಲಗಂಗಾಧರ ತಿಲಕ್ ಅವರು. ಮುಂದಿನ ಪ್ರಶ್ನೆ, ವ್ರತಗಳನ್ನು ಮಾಡುವಾಗ ಅರಸಿನ ತಾಂಬೂಲವನ್ನು ನೀಡುವ ವಿಧಿಯನ್ನು ವಿವರಿಸುವ ಪ್ರಾಚೀನ ಕನ್ನಡ ಗ್ರಂಥ ಯಾವುದು? ಕವಿರಾಜ ಮಾರ್ಗ, ವಡ್ಡಾರಾಧನೆ? ವಡ್ಡಾರಾಧನೆ. ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 16 ಗಂಟುಗಳು ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆಗೆ ಉತ್ತರ ಗೋಬಿಲ ಗೃಹ್ಯ ಸೂತ್ರ ಪ್ರಾಚೀನವಾದದ್ದು. ಬಹುಶಃ ಕ್ರಿಸ್ತಶಕ 2 ಅಥವಾ 3ನೇ ಶತಮಾನದಲ್ಲಿ ರಚನೆಯಾದಂಥ ಗ್ರಂಥ. ಮೂರನೇ ಪ್ರಶ್ನೆಗೆ ಉತ್ತರ ಗೌರಿಗಾಗಿ ಮೊದಲು ಬಾಗಿನ. ಗೌರಿಯನ್ನು ನಮ್ಮ ಮನೆಯ ಮಗಳು ಅಂತ ನಾವೆಲ್ಲ ಭಾವಿಸೋದ್ರಿಂದ ಮೊದಲ ಬಾಗಿನವನ್ನು ಗೌರವಿಗೆ ಎತ್ತಿಟ್ಟು ಆನಂತರ ಬೇರೆಯವರಿಗೆ ಕೊಡ್ತೇವೆ. ಮುಂದಿನ ಪ್ರಶ್ನೆ, ಬಾಲಗಂಗಾಧರ ತಿಲಕ್ ಅವರು ಗಣಪತಿ ಎಲ್ಲ ಜನರ ದೇವರು ಅನ್ನೋ ಮಾತನ್ನು ಮೊದಲ ಬಾರಿಗೆ ಹೇಳ್ತಾರೆ. 5ನೇ ಪ್ರಶ್ನೆಗೆ ಉತ್ತರ ವಡ್ಡಾರಾಧನೆ. ಜೈನರ ಗ್ರಂಥ ಆದರೂ ಅವರಲ್ಲೂ ಈ ತಾಂಬೂಲ ಕೊಡುವ ಪದ್ಧತಿ, ಅರಸಿನ ಕುಂಕುಮ ಇತ್ಯಾದಿಗಳನ್ನೆಲ್ಲ ಕೊಟ್ಟು ತಾಂಬೂಲವನ್ನು ಕೊಡುವ ಪದ್ಧತಿ ಅವರಲ್ಲೂ ಸಹ ಉಂಟು. ಬಹಳ ಸಂತೋಷ ಹರಿಯವರೇ. ಈಗ ಚೇತನ ಅವರಿಗೆ ಸಿದ್ಧವಾಗಿದ್ದರೆ ಒಂದಷ್ಟು ಪ್ರಶ್ನೆಗಳು ಆಗಬಹುದಾ? ಖಂಡಿತ. ಮೊದಲ ಪ್ರಶ್ನೆ, ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಗಣಪತಿಯ ಮೊದಲ ಪ್ರಸ್ತಾಪ ಎಲ್ಲಿ ಬರುತ್ತದೆ? ಗಣಪತಿ ಅಥರ್ವ ಶೀರ್ಷದಲ್ಲ, ಋಗ್ವೇದದಲ್ಲ? ಋಗ್ವೇದದಲ್ಲಿ. ಋಗ್ವೇದ. ಮುಂದಿನ ಪ್ರಶ್ನೆ, ಗೌರಿ ಹಬ್ಬದಿಂದ ಗೌರಿಗೆ ಎಷ್ಟು ಉಪಚಾರಗಳನ್ನು ಮಾಡುತ್ತಾರೆ? ಗೌರಿ ಹಬ್ಬದ ದಿನ ಎಷ್ಟು ಉಪಚಾರಗಳನ್ನು ಮಾಡ್ತಾರೆ? ಅಷ್ಟೋಪಚಾರ, ಷೋಡಶೋಪಚಾರ? ಷೋಡಶೋಪಚಾರ. ಮುಂದಿನ ಪ್ರಶ್ನೆ, ಗಣೇಶ ಚತುರ್ಥಿ ವ್ರತವನ್ನು ವಿವರವಾಗಿ ತಿಳಿಸುವ ಮೊದಲ ಪುರಾಣ ಯಾವುದು? ಬ್ರಹ್ಮವೈವರ್ತ ಪುರಾಣ, ಸ್ಕಾಂದ ಪುರಾಣ? ಸ್ಕಂದ ಪುರಾಣ. ಮುಂದಿನ ಪ್ರಶ್ನೆ, ಗೌರಿ ಹಬ್ಬದಂದು ಕಟ್ಟುವ ರಕ್ಷಾಸೂತ್ರದಲ್ಲಿ ಎಷ್ಟು ಗಂಟುಗಳನ್ನು ಹಾಕುತ್ತಾರೆ? 3 ಗಂಟು, 5 ಗಂಟು? 3. ಮುಂದಿನ ಪ್ರಶ್ನೆ, ಗಣಪತಿಯನ್ನು ಸಾಮಾನ್ಯವಾಗಿ ನೀರಿನಲ್ಲಿ ಮುಳುಗಿಸುವ ಬದಲು ಹಾಲಿನಲ್ಲಿ ಮುಳುಗಿಸುತ್ತಾರೆ. ಯಾರು? ನಂಬೂದರಿ ಬ್ರಾಹ್ಮಣರು, ಕೋಟ ಬ್ರಾಹ್ಮಣರು? ನಂಬೂದರಿ ಬ್ರಾಹ್ಮಣರು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಋಗ್ವೇದ. ಉತ್ತರ ಸರಿಯಾಗಿದೆ. ಋಗ್ವೇದದ ಮಂತ್ರವನ್ನು ಈಗಲೂ ಸಹ ನಾವು ಹೇಳೋದು ಉಂಟು. ಗಣನಾಂ ತ್ವಾಂ ಗಣಪತಿ ಹೇಳ್ತೀವಲ್ವ, ಆವಾಹನೆ ಮಾಡೋದು. 2ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಷೋಡಶೋಪಚಾರ, 16 ರೀತಿಯ ಉಪಚಾರವನ್ನು ಮಾಡ್ತೇವೆ. ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಮುಂದಿನ ಪ್ರಶ್ನೆ ಸ್ಕಾಂದ ಪುರಾಣ. ಅದಾದ ನಂತರ ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. 3 ಗಂಟೆಗಳನ್ನು ಹಾಕ್ತಾರೆ. ಈ 3 ಗಂಟೆಗಳಿಗೆ ನಾನಾ ರೀತಿಯ ವಿವರಣೆ ಕೊಡೋದುಂಟು. ಅದು ತ್ರಿಮೂರ್ತಿಗಳನ್ನು ಸೂಚಿಸುತ್ತೆ, ತ್ರಿದೇವಿಗಳನ್ನು ಸೂಚಿಸುತ್ತೆ ಅಂತ ಹೇಳೋದ್ರ ಜೊತೆಗೆ ಮುಖ್ಯವಾಗಿ ಇಡ, ಪಿಂಗಳ, ಸುಷುಮ್ನ ಅಂತ 3 ನಾಡಿಗಳಿರುತ್ತೆ. ಆ 3 ನಾಡಿಗಳ ನಡುವೆ ಸಮತೋಲನೆ ಸಾಧಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ 3 ಗಂಟನ್ನು ಹಾಕ್ತಾರೆ ರಕ್ಷಾಸೂತ್ರಕ್ಕೆ ಅಂತ ಹೇಳೋದುಂಟು. 5ನೇ
ಪ್ರಶ್ನೆ: ನಂಬೂದಿರಿ ಬ್ರಾಹ್ಮಣರು ಹಾಲಲ್ಲಿ ಗಣಪತಿಯನ್ನು ಮುಳುಗಿಸ್ತಾರಂತೆ. ಇದು ಕೇರಳದಲ್ಲಿ ಇರುವಂಥ ಒಂದು ಪದ್ಧತಿ. ಎಲ್ಲ ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ, ಬಹಳ ಸಂತೋಷ. ಪುಸ್ತಕಗಳನ್ನು ತಮಗೆ ಕೊಡೋದಕ್ಕೆ ಮೊದಲು ಗಣಪತಿಯನ್ನು ಕುರಿತು ಕಥಕ್ಕಲ್ಲಿ ಹೇಗೆ ಆರಾಧಿಸಬಹುದು ತೋರಿಸಲಿಕ್ಕೆ ಸಾಧ್ಯವಾಗಬಹುದಾ? ಖಂಡಿತ. ದಯವಿಟ್ಟು. ಒಂದು ಗಣೇಶ ವಂದನ ಅಂತ. ಆಗಲಿ. ನಾದಿಂದಿನ್ನ ನಾದಿಂದಿನ್ನ ನಾದಿಂತಿಂತ ತಾದಿಂದಿನ್ ಗಣಪತಿ ಸುರ ಮುನಿ ವಂದೇ ಬುದ್ಧಿ ವಿನಾಯಕ ಗಜಮುಖ ಚತುರ್ಭುಜ ವಿಘ್ನ ಹರಣ ಶುಭ ಕರಣ ಸಹಾಯಕ ದಿಗ ತಕ್ಕ ತುನ ತಕ್ಕ ತಿಗಿಧಾ ದಿಗಿದಿಗಿತೆ ದಿಗ ತಕ್ಕ ತುನ ತಕ್ಕ ತಿಗಿಧಾ ದಿಗಿದಿಗಿತೆ ದಿಗ ತಕ್ಕ ತುನ ತಕ್ಕ ತಿಗಿಧಾ ದಿಗಿದಿಗಿತೆ ಧಾತು ನಾ ಕತ್ ಧಾಕಡ್ದಿಂದ 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 ಗಣಪತಿ ಮೂರತ್ ಗಣಪತಿ ಮೂರತ್ ಗಣಪತಿ ಮೂರತ್ ಗಣಪತಿ ಮೂರತ್ ಗಣಪತಿ ಮೂರತ್. ಇದನ್ನು ಗಣೇಶ ಕವಿತಾ ಅಂತ ಕಥಕಲ್ಲಿ ಹೇಳ್ತೇವೆ. ಮತ್ತು ಇಬ್ರಾಹಿಂ ಆದಿಲ್ ಶಾ ಅವರು ರಚಿಸುವ ಈ ಒಂದು ಇಬ್ರಾಹಿಂ ಗಣೇಶ ಸ್ತುತಿನ ನಾವು ತಗೊಂಡು ಶ್ರೀಮತಿ ಮಾಯರಾವ್ ಅವರು ಹತ್ರ ಕಲ್ತಿದ್ವಿ ಈ ಒಂದು ಗಣೇಶ ವಂದನವನ್ನು. ಬಹಳ ಸೊಗಸಾಗಿತ್ತು ಹರಿಚೇತನ್ ಅವರೇ. ತಾವು ತೋರಿಸಿದಂಥ ಒಂದು ಝಲಕ್ ಎಷ್ಟು ಆಕರ್ಷಕವಾಗಿತ್ತು ಅಂದರೆ, ಇಡೀ ನೃತ್ಯವನ್ನು ನೋಡಿದ್ರೆ ಹೇಗಿರಬಹುದು ಅಂತ ನಾನಂತೂ ಕಲ್ಪಿಸ್ಕೋತಾ ಇದ್ದೇನೆ, ನಮ್ಮ ವೀಕ್ಷಕರು ಸಹ ಕಲ್ಪಿಸ್ಕೋತಾ ಇದ್ದಾರೆ ಅಂತ ಭಾವಿಸ್ತೇನೆ. ಈಗ ಪುಸ್ತಕಗಳನ್ನು ಕೊಡ್ತೇನೆ, ದಯವಿಟ್ಟು ತಾವು ಸ್ವೀಕರಿಸಬೇಕು. ಹರಿ ಅವರಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ, ತಾವು ದಯವಿಟ್ಟು ಸ್ವೀಕರಿಸಿ. ಧನ್ಯವಾದಗಳು. ಚೇತನ ಅವ್ರಿಗೂ ಸಹ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ, ಸ್ವೀಕರಿಸಿ. ಬಿಡುವಿಲ್ಲದ ವೇಳೆಯಲ್ಲಿ ಬಿಡುವು ಮಾಡಿಕೊಂಡು ಹೇಗೋ ಬಂದಿದ್ದೀರಾ ನಮ್ಮ ಸ್ಟುಡಿಯೋಕ್ಕೆ. ಬಹಳ ಸಂತೋಷ. ಸಮಯವನ್ನು ಕಳೆದು ಕಥಕ್ ಬಗ್ಗೆ ಒಂದು ಒಳನೋಟವನ್ನು ಕೊಡೋದ್ರ ಜೊತೆಗೆ ತೋರಿಸಿದ್ದೀರಾ. ಇಬ್ಬರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.